ಸೊ ನಾವು ಇವತ್ತೇನು ತಿಳ್ಕೊಳಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಇ ವಿನ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡೋ ಸೇಫೋ ಏನು ಅಂತ. ನಾನು ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ, ನಾನು ಬುಕ್ ಮಾಡಿದ್ದೀನಿ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಯಾವುದಲ್ಲಾದರೂ ನಿಮಗೆ ಇ ಕಾಮರ್ಸ್ ಯಾವುದಾದ್ರು ಪ್ಲಾಟ್ಫಾರ್ಮಲ್ಲಿ ಬುಕ್ ಮಾಡ್ಬೋದು. ಆಪ್ಷನ್ಸ್ ಯಾವುದ್ರಲ್ಲಿ ಅವೈಲೇಬಲ್ ಇದೆ ಅದನ್ನು ನೋಡಿಕೊಂಡು. ಸೊ ನಾನು ಇ ವಿನ ಫ್ಲಿಪ್ಕಾರ್ಟ್ ಥ್ರೂ ಯೂಸ್ ಮಾಡಿಬಿಟ್ಟು ಬುಕ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಹೀರೋ ವಿದ ನಾನು ಬುಕ್ ಮಾಡಿದ್ದು ಪ್ಲಸ್. ಸೊ ಇದರಲ್ಲಿ ಈಗ ಮೇ ಬಿ ಲಾಸ್ಟ್ ಒಂದು 15 ಡೇಸ್ ಬ್ಯಾಕು ನಾವು ಬೈ ಮಾಡ್ಬೋದಿತ್ತು. ಮೇ ಬಿ ಈಗ ಸ್ಟಾಕ್ ಖಾಲಿ ಆಗಿದ್ದು, ಅದು ಮೇ ಬಿ ಇಂಟರ್ನಲ್ ಏನೋ ಅವ್ರದ್ದು ಟೈಅಪ್ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಡೀಟೇಲ್. ಬಟ್ ಈಗ ಬೈ ಆಪ್ಷನ್ ತೋರಿಸ್ತಲ್ಲ. ಬಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನೆಲ್ಲ ನಾನು ಬುಕ್ ಮಾಡ್ಬೇಕಾದ್ರೆ ಯಾವುದೆಲ್ಲ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಿದೆ ಅಥವಾ ಏನೆಲ್ಲ ಮೆಥಡ್ಸ್ ಯೂಸ್ ಮಾಡಿದೆ ಮತ್ತು ಆಫರ್ ತೊಗೊಳಕ್ಕೆ ಏನು ಮಾಡಿದ್ವಿ ಅದೆಲ್ಲದು ನಾನು ಹೇಳ್ತೀನಿ. ಸೊ ಇದು ಬಂದ್ಬಿಟ್ಟು ಇ ವಿ ಪ್ಲಸ್ಸು V1 ಪ್ಲಸ್ ಇರೋದು ವಿಧ. ಇದರಲ್ಲಿ ಏನಂತ ಅಂತಾರೆ, ನಿಮಗೆ ಇಲ್ಲಿ ಬುಕ್ ಮಾಡೋಕ್ಕೆ ಹೋದಾಗ ಇಲ್ಲಿ ಆರ್ ಟಿ ಒ ಚಾರ್ಜಸ್ಸು ಮತ್ತು ಇನ್ಶೂರೆನ್ಸ್ ಚಾರ್ಜು ನಿಮಗೆ ಇದು ಆ್ಯಡ್ ಮಾಡಿಕೊಂಡು ಬೈ ಮಾಡ್ಬೋದು. ಇನ್ಶೂರೆನ್ಸ್ ಏನಾಗುತ್ತೆ ಅಂತಂದರೆ, ಇನ್ಶೂರೆನ್ಸ್ ನೀವು ಆ್ಯಡ್ ಮಾಡಿದ್ರೆ ಇಮಿಡಿಯೇಟ್ ಬರಲ್ಲ, ನಿಮ್ಗೆ ಇನ್ವಾಯ್ಸ್ ಕಾಪಿ ಬರಬೇಕು. ಇನ್ವಾಯ್ಸ್ ಕಾಪಿ ಬಂದಾದಮೇಲೆ ನಿಮಗೆ ಫ್ಲಿಪ್ಕಾರ್ಟಿಂದ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಓಪನ್ ಮಾಡ್ಕೊಂಡು ನಿಮ್ಮದು ರಿಜಿಸ್ಟರ್ ಆಗಿರೋ ನಂಬರಿಂದ ಲಾಗಿನ್ ಆಗಿ, ಸೊ ಅಲ್ಲಿ ನೀವು ಇನ್ವಾಯ್ಸಲ್ಲಿ ಏನೋ ಮೋಟ್ರ್ ನಂಬರ್ ಆಗಲಿ VIP ಸಮ್ ನಂಬರ್ ಇರುತ್ತೆ ಇನ್ವಾಯ್ಸಲ್ಲಿ, ಡೀಟೇಲ್ ಇರುತ್ತಲ್ಲ, ಅದನ್ನು ಫಿಲ್ ಮಾಡಿದ್ರೆ ನಿಮಗೆ ಆಮೇಲೆ ಜನ್ರೇಟ್ ಆಗಿ ಇನ್ಶೂರೆನ್ಸು ನಿಮ್ಮ ರಿಜಿಸ್ಟರ್ ಇಮೇಲ್ಗೆ ಮತ್ತು ವಾಟ್ಸಪ್ಗೆ ಅದೆಲ್ಲ ಬಂದ್ಬಿಡುತ್ತೆ. ಸೊ ನಮಗಿಲ್ಲಿ ಏನು ಅಂತಂದರೆ ಇ ವಿ ಬಂದು 1,20,000 ನಿಯರ್ ₹100 ಲೆಸ್ ಇದೆ. ನಿಮಗೆ ಶೋರೂಮ್ಗೆ ಹೋದರೆ ಶೋರೂಮಲ್ಲಿ 1,10,000 ತೋರಿಸ್ತಾರೆ. ಇಲ್ಲಿ 1,19,000 ಇದ್ರೂ 19,900 ಇದ್ರೂ ನಿಮಗೆ ಯಾವುದೇ ಕ್ರೆಡಿಟ್ ಕಾರ್ಡಿಂದ ಆಫರ್ ಸಿಗುತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಬ್ಯಾಂಕ್ ಆಫರ್ ಅಂತ. ಸೊ ಇದು ಬಂದು ಯಾವ ಬ್ಯಾಂಕ್ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. ನಾನು ಆ್ಯಕ್ಚುಲಿ ಒಂದು ಬ್ಯಾಂಕ್ದು ಯೂಸ್ ಮಾಡಿದ್ದೀನಿ. ಸೊ ಅಲ್ಲಿ ನನಗೆ ನಿಯರ್ಲಿ 26,000 ನಿಮ್ಮ ಶೋರೂಮಲ್ಲಿ ಏನು ಆಫರ್ ಕೊಟ್ಟು ನಿಮ್ಗೆ ಹೇಳ್ತಾರೆ ಅದಕ್ಕಿಂತ ಕಮ್ಮಿಗೆ ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇದೆಲ್ಲ ನಿಮಗೆ ಸ್ಟೆಪ್ ಯಾವ ಥರ ಹೇಳ್ತೀನಿ, ಮೇ ಬಿ ನಿಮಗೆ ಬೈ ಆಪ್ಷನ್ ಇದ್ದಿದ್ದರೆ ನಾನೆಲ್ಲದೂ ನೀಟಾಗಿ ತೋರಿಸ್ಬೋದಿತ್ತು. ಬೇಬಿ ಅದು ಆಪ್ಷನ್ ಇಲ್ಲ, ಆದರೂ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೇನಂತಂದರೆ, ನೀವು ಆರ್ ಟಿ ಒ ಚಾರ್ಜಸ್ ತೋರಿಸ್ತಾನೆ ಮತ್ತು ಇನ್ಶೂರೆನ್ಸ್ ಚಾರ್ಜಸ್ ನೋಡಿದ್ರೆ ನೀವು ಜಸ್ಟ್ ಆ್ಯಡ್ ಮಾಡಿದ್ಮೇಲೆ ಫುಲ್ ಡೌನ್ಗೆ ಹೋದರೆ ಅಲ್ಲೊಂದು ಡೀಲರ್ಸ್ ಡೀಟೇಲ್ ಅಂತ ಇರುತ್ತೆ. ಡೀಲರ್ಸ್ ಡೀಟೇಲ್ ಇದ್ದರೆ ನೀವು ಅದಕ್ಕಿಂತ ಫಸ್ಟು ನಿಮಗೆಲ್ಲ ನಿಮ್ಮ ರಿಕ್ವೈರ್ಮೆಂಟಿಗೆ ಇದೆಲ್ಲ ಸ್ಪೆಸಿಫಿಕೇಷನ್ ಚೆಕ್ ಮಾಡಿ ಎಲ್ಲದು ಮೀಟ್ ಆಗುತ್ತಾ ನೋಡಿ. ಸೊ ಕಲರ್ಸ್ ಆಗಲಿ ಎಲ್ಲದು ಲುಕ್ ವೈಸ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ. ಸೊ ಇದಾದಮೇಲೆ ನೀವು ಡೌನಿಗೆ ಬಂದರೆ ನಿಮಗಿಲ್ಲಿ ಡೀಲರ್ಸ್ ಡೀಟೇಲ್ಸ್ ಇರುತ್ತೆ. ಅಲ್ಲಿ ಬೈ ಆಪ್ಷನ್ ಇಲ್ಲ. ಬೈ ಆಪ್ಷನ್ ಇದ್ದಾಗ ನಮ್ಗೆ ಡೀಲರ್ ಡೀಟೇಲ್ಸ್ ಬರುತ್ತೆ. ನಿಯರೆಸ್ಟ್ ಯಾವ ಡೀಲರ್ಸ್ ಇದೆ ನೀವು ನೋಡ್ಕೊಳ್ಳಿ, ಯಾವ ಶೋರೂಮ್ ಇದೆ ಅದು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ರೆ ಅವರಿಗೆ ಆ ಇ ವಿದು ಅಲಾಟ್ ಆಗುತ್ತೆ. ಅಲಾಟ್ ಆದಮೇಲೆ ನಿಮಗೆ ಶೋರೂಮಿಂದಲೇ ಕಾಲ್ ಬರುತ್ತೆ. ಅದು ಕೋಆರ್ಡಿನೇಷನ್ ಆಗಿಬಿಡುತ್ತೆ ನಾರ್ಮಲ್ ನೀವು ಹೆಂಗೆ ಬೈ ಮಾಡ್ತೀರ ಹಂಗೆ. ಅದರಲ್ಲೇನು ನಿಮಗೆ ಇದರಲ್ಲಿ ಇನ್ಶೂರೆನ್ಸ್ ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಥವಾ ಆರ್ ಟಿ ಒ ಚಾರ್ಜಸ್ ಮಾಡಿದ್ರೆ ಹೆಂಗೆ ಮೇಂಟೈನ್ ಮಾಡ್ತಾರೆ ಅದೆಲ್ಲ ಏನು ತಲೆ ಕೆಡಿಸ್ಕೊಳಂಗಿಲ್ಲ. ನಿಮ್ಗೆ ಆರ್ ಟಿ ಒದು ಬೇಕಾದರೆ ಶೋರೂಮ್ ಯಾವುದು ಸೆಲೆಕ್ಟ್ ಮಾಡ್ತೀರೋ ಅಲ್ಲಿಗೆ ಹೋದ್ಮೇಲೆ ಅಲ್ಲೇ ಬೇಕಾದರೆ ಪೇ ಮಾಡಿ. ಬಟ್ ಇನ್ಶೂರೆನ್ಸ್ ಇಲ್ಲಿ ತಗೊಳ್ಳಿ, ಯಾಕೆಂದರೆ ಇನ್ಶೂರೆನ್ಸು ನಾನು ಕಂಪೇರ್ ಮಾಡಿದಾಗ ಶೋರೂಮಲ್ಲಿ ಸ್ವಲ್ಪ ಜಾಸ್ತಿ ಹೇಳಿದ್ರು. ಸೊ ಇಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ಮತ್ತು ಅದಕ್ಕೂ ಡಿಸ್ಕೌಂಟ್ ಸಿಗುತ್ತೆ. ಸೊ ಅದರಿಂದ ನಾನು ಸಜೆಸ್ಟ್ ಮಾಡೋದೇನೆಂದರೆ ಥ್ರೂ ಇ ಕಾಮರ್ಸ್ ಅಥವಾ ಯಾವುದೋ ಪ್ಲಾಟ್ಫಾರ್ಮ್ ಯೂಸ್ ಮಾಡಿ ಬುಕ್ ಮಾಡಿ. ಇದಾದಮೇಲೆ ನನಗೆ ಆ್ಯಕ್ಚುಲಿ ಇ ವಿ ಗಾಡಿ ಬಂದಿದೆ. ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಅದ್ರ ವೀಡಿಯೋ ಮಾಡಿಲ್ಲ. ಆದರೂ ಮಾಡ್ತೀನಿ ಏನೆಲ್ಲ ಪರ್ಫಾರ್ಮೆನ್ಸ್ ಇದೆ. ಬಟ್ ಯೂಸ್ ಮಾಡ್ತಾಯಿದ್ದೀನಿ. ಯೂಸ್ ಮಾಡ್ತಾ ಇರೋರಿಗೆ ಓಕೆ, ನನಗೆ ಯಾವುದೋ ಪ್ರಾಬ್ಲಮ್ ಇಲ್ಲ, ಸಖತ್ತಾಗಿದೆ. ನಾನು ಮೊನ್ನೆ ಮಳೆ ಬಂದಾಗ ನಿಲ್ಲಿಸಿದೆ, ಒಂದು ಹಾಫ್ ಆನ್ ಅವರ್ ಮೇಲೆ ನಿಲ್ಲಿಸಿದೆ. ಬಟ್ ಈ ವಾಟ್ರ್ ಏನು ಇನ್ಸೈಡ್ಗಾಗಲಿ ಬ್ಯಾಟ್ರಿಗಾಗಲಿ ಏನೇನೂ ಹೋಗಿಲ್ಲ. ನಾನು ಅಂದ್ಕೊಂಡೆ ನಿಲ್ಲಿಸಿದಾಗ ನೆನೀತಿದೆಯಲ್ಲ, ಏನಾದ್ರು ಬ್ಯಾಟ್ರಿ ಒಳಗಡೆ ನೀರು ಹೋಗುತ್ತಾ ಏನು ಅಂತ. ಇಮಿಡಿಯೇಟ್ ಹೋಗ್ಬಿಟ್ಟು ಚೆಕ್ ಮಾಡಿದಾಗ ಬ್ಯಾಟ್ರಿ ಒಂದು ಡ್ರಾಪು ಒಳಗಡೆ ಎಂಟ್ರ್ ಆಗಿರಲಿಲ್ಲ. ಅದೇ ಮೇಯ್ನ್. ಯಾಕೆಂದರೆ ನಮ್ಗೆ ಗೊತ್ತಿರಲ್ಲ, ನಿಲ್ಲಿಸ್ಬಿಡ್ತೀವಿ, ಆಮೇಲೆ ವಾಟ್ರ್ ಇನ್ಸೈಡ್ ಹೋದಂದರೆ ಬ್ಯಾಟ್ರಿ ಹೋಗ್ಬಿಡುತ್ತೆ. ಬಟ್ ಬ್ಯಾಟ್ರಿಯನ್ನು ಲೈಕ್ 2 ರಿಮೂವಬಲ್ ಬ್ಯಾಟ್ರಿ ಕೊಡ್ತಾರೆ. ರಿಮೂವಬಲ್ ಬ್ಯಾಟ್ರಿಲಿ ನಿಮಗೆ ರೀಪ್ಲೇಸ್ 3 ವರ್ಷ ಅಥವಾ 30,000 ಕಿಲೋಮೀಟರ್ಸ್ ಆ ರೇಂಜಲ್ಲಿ ಇದು ಮಾಡ್ತಾರೆ, ವಾರಂಟಿ ಕೊಡ್ತಾರೆ.
ಅದಾದಮೇಲೆ ನೀವು ಮೇ ಬಿ 32 ಆರ್ 34,000 ನಾವು ಪೇ ಮಾಡಬೇಕು, ಎರಡು ಬ್ಯಾಟ್ರಿ ಸೇರಿ. ಏನಾದ್ರು ಪ್ರಾಬ್ಲಮ್ ಆಯ್ತಂದರೆ, ಇಲ್ಲ ಅಂದರೆ ರನ್ನಿಂಗ್ ಆಗುತ್ತೆ ಅಂದರೆ ಅವ್ರದ್ದು ಗ್ಯಾರಂಟಿ ಕೊಟ್ಬಿಟ್ಟು ಅಷ್ಟು ಹೇಳ್ತಾ ಇದ್ದಾರೆ. ವಾರಂಟಿ ಬಂದ್ಬಿಟ್ಟು ಅಷ್ಟು ದಿನ ಇದೆ, ಅದ್ರ ಮೇಲೂ ಬರುತ್ತಂತೆ. ಅದರೊಳಗೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಅಂದರೆ ರೀಪ್ಲೇಸ್ ಮಾಡ್ತಾರೆ. ಇಲ್ಲ ಅಂತಂದರೆ ಅದರ ಆದಮೇಲೆ ಆಯಿತು ಅಂದರೆ ಪ್ರಾಬ್ಲಮ್ ಅಂದರೆ ನಾವು ಒಂದು 34,000 ಪೇ ಮಾಡಬೇಕು. ಇಷ್ಟು ಡೀಟೇಲ್ ನಾನು EVದು ಫಿಸಿಕಲಿ ಅದು ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅದೊಂದು ವೀಡಿಯೋ ಮಾಡ್ತೀನಿ. ಅದಾದಮೇಲೆ ಮತ್ತೆ ಮೀಟ್ ಮಾಡೋಣ. ಓಕೆ, ಥ್ಯಾಂಕ್ ಯು.